ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಒಂದು 3-4 ಡೇಸಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ. ಇದು ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ನೆಕ್ಸ್ಟ್ ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಇದು ಉಯ್ಯಾಲೆ ಉತ್ಸವದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ವಾ. ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಸ್ಕಿಪ್ ಮಾಡಿದೆ ಕಡೆ ತನಕ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ತಾಯಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇದು ದೋಣಿ ಸೇವೆ ಯಾವ ರೀತಿ ಮಾಡ್ತಾರೆ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ಕಡೆ ತನಕ ನೋಡಿ. ತುಂಬ ಮಳೆ ಅಂದರೆ ಮಳೆ. ಉಯ್ಯಾಲೆ ಉತ್ಸವ ದಿನ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ದೋಣಿ ಸೇವೆ ಎಲ್ಲ ಇತ್ತು, ಆದರೆ ಏನು ನಿಲ್ಲಿಸೋ ಆಗಿಲ್ಲ. ಅದರಿಂದ ಎಲ್ಲರೂ ಛತ್ರಿ ಇಟ್ಕೊಂಡು ನೋಡಿ ಆ ಮಳೆಯಲ್ಲೂ ದೋಣಿ ಸೇವೆನ ಮಾಡ್ತಾಯಿದ್ದಾರೆ. ಆಲ್ರೆಡಿ ಉಯ್ಯಾಲೆಗೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿನ ಕೂರಿಸಿದ್ರು. ಆ ಪಕ್ಕ ಎಲ್ಲ ಕರಿಯಮ್ಮ ದೇವರು, ಆಂಜನೇಯ ಸ್ವಾಮಿ, ಬೀರಪ್ಪ ಎಲ್ಲ ಇದ್ವು. ಬಳಗದ ಈ ಒಂದು ಕಾರ್ಯ, ಈ ಒಂದು ಕೈಂಕರ್ಯ ನಿಜವಾಗ್ಲೂ ಕೂಡ ಮೆಚ್ಚತಕ್ಕಂತಹ ಒಂದು ಕಾರ್ಯ, ಶ್ಲಾಘನೀಯವಾದಂತಹ ಒಂದು ಕೆಲಸವನ್ನ ಈ ಒಂದು ಗೆಳೆಯರ ಬಳಗ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ತಮ್ಮ ದುಡಿಮೆಯ ಒಂದು ಭಾರವನ್ನ ತಾಯಿನ ತೂಗಬೇಕು ಅಂದರೆ ಈ ರೀತಿ ದುಡ್ಡು ಕೊಟ್ಟು 101, 501, 1001 ಈ ರೀತಿ ಕೊಟ್ಟು ತೂಗ ಅಂಥವ್ರು ತೂಗ್ತಾರೆ. ತಾಯಿ ಆಶೀರ್ವಾದ ಪಡ್ಕೋತಾರೆ. ಅವರ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಬಂದು ಈ ರೀತಿ ದುಡ್ಡು ಕೊಟ್ಟು ತೂಗ್ಬೋದು. ಏನೋ ಒಂದು ಅವಾಗಿಂದ ನಂಬಿಕೆ, ತಾಯಿ ತೂಗಬೇಕು, ನಾವು ಮುಟ್ಟಿ ನಮಸ್ಕಾರ ಮಾಡ್ಕೋಬೋದು, ನಾವು ತಾಯಿನ ತೂಗ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ ಅಲ್ವಾ ಅಂತ ಎಲ್ಲರೂ ತೂಗ ಅಂಥವ್ರು ತೂಗ್ತಾ ಇರ್ತಾರೆ. ಇದೇನೇ ನಮ್ಮ ಕಡೆ ಉಯ್ಯಾಲೆ ಉತ್ಸವ ಅಂದರೆ ಈ ರೀತಿ ಮಾಡ್ತಾರೆ. ನೈಟ್ ಉಯ್ಯಾಲೆ ಉತ್ಸವ ಭಾನುವಾರ ಆದರೆ ಸೋಮವಾರ ಬೆಳಗ್ಗೆ ಗುಗ್ರಿ ಮಾರಮ್ಮ ಅಂತ ಇಟ್ಟಿರ್ತಾರೆ. ಇದು ದೇವರು. ಇದು ಯಾವ ರೀತಿ ಅಂದರೆ ಯಲ್ಲಮ್ಮ ದೇವ್ರನ್ನ ಈ ದೇವರು ಕೇಳ್ಕೊಂಡಿತ್ತಂತೆ, ನನಗೂ ಒಂದು ದಿನ ಜಾತ್ರೆ ಮಾಡೋಕ್ಕೆ ಅಪ್ಪಣೆ ಕೊಡು ಅಕ್ಕ ಅಂತ. ಆದ್ದರಿಂದ ಅದು ದೇವರು ಅಪ್ಪಣೆ ಕೊಟ್ಟಿತ್ತಂತೆ, ಒಂದಿನ ನೀನು ಮಾಡ್ಕೊ ಅಂತ. ಅದಕ್ಕೆ ಇದನ್ನು ಸೋಮವಾರ ಗುಗ್ರಿ ಮಾರಮ್ಮ ಅಂತ ಇಡ್ತಾರೆ. ಇದು ಹಸಿರು ಗುಡ್ಲಿಗೆ ಸಂಜೆ ಕೂರಿಸ್ತಾರೆ. ಭಾನುವಾರ 8 ಗಂಟೆಗೆ ಕೂರಿಸ್ತಾರೆ. ಇನ್ನು ಸೋಮವಾರ ಸಂಜೆ 6 ಗಂಟೆ 7 ಗಂಟೆಗೆ ಕಳಿಸ್ಕೊಟ್ಟು ಬರ್ತಾರೆ. ಈ ವಿಡಿಯೋ ಬೆಳಗ್ಗೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೊರಟಿದ್ವಿ ಅಟ್ಟಿಗೆ. ಇನ್ನು ಅಲ್ಲಿ ಹೋಗ್ಬಿಟ್ರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಭಾನುವಾರ ಎಲ್ಲ ರೆಡಿ ಮಾಡಿಕೊಂಡು. ಈ ದೇವರು ವಿಶೇಷತೆ ಏನು ಅಂದರೆ, ಯಾವುದೇ ಮಕ್ಕಳಿಗೆ ಗದ್ದಮ್ಮ ಏನೇ ಆಗಿದ್ರು, ಅಮ್ಮ ಏನೇ ಆಗಿದ್ರು ಅರ್ಕೆ ಮಾಡಿಕೊಂಡು ಮೊಸರನ್ನ ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾನು ಪಾಪು ನಾವೆಲ್ಲರೂ ರೆಡಿಯಾಗಿದ್ವಿ ಆಲ್ರೆಡಿ. ಪಾಪು, ಅಜ್ಜಿ, ನಾನು, ನಮ್ಮ ಅತ್ತೆ ಎಲ್ಲರೂ ಬಂದಿದ್ವಿ. ಅಮ್ಮ ಮನೇಲಿ ರೆಡಿ ಮಾಡ್ಕೋತಾಯಿದ್ರು, ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ವಿ. ಜನ ಯಾರೂ ಇರಲಿಲ್ಲ, ನಮ್ಮದೇ ಫಸ್ಟ್ನೇ ಪೂಜೆ. ತುಂಬ ಚೆನ್ನಾಗಿ ಪೂಜೆ ಆಯಿತು. ಈ ತಾಯಿ ಕೂಡ ನಿಮ್ಮೆಲ್ಲ ಮಕ್ಕಳಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಯಾವ ರೀತಿ ಪೂಜೆ ನಡೆಯುತ್ತೆ ಅಂತ ಕಡೆ ತನಕ ನೋಡಿ. ಲಾಸ್ಟಲ್ಲಿ ಒಂದು ಫೋಟೋ ತೊಗೊಂಡು ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು.